ನಮಸ್ತೆ ಸ್ನೇಹಿತರೆ, ನಾವು ಇವತ್ತು ಒಂದು ಸಾಂಗ್ದು ಪೋಸ್ಟರ್ ರಿಲೀಸ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಹುಡುಗಿ ಸುಂದರಿ ಅಂತ ಸಾಂಗು. ಅದನ್ನು ನಮ್ಮ ಬಸವ ಲಿರಿಕ್ಸ್ ಬರೆದು ಎಡಿಟು ಅವನೇ ಮಾಡೋಣ. ಸೊ ಇದರದ್ದು ಛಾಯಾಗ್ರಹಣವನ್ನು ನಮ್ಮ ಜಯಚನ್ನ ಮಾಡೋಣ. ಅದೇ ರೀತಿ ಅದನ್ನು ಹಾಡಿರೋರು ನಮ್ಮ ರಮೇಶ್ ವಜ್ರಬಂಡಿ ಅಂಥೇಳಿ ನಮ್ಮ ಸ್ನೇಹಿತರು. ಆಮೇಲೆ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ನಮಗೆ ಗಂಗಾಧರ್ ಸರ್, ಆಮೇಲೆ ಕರಿಬಸಪ್ಪ ಸರ್ ಇವತ್ತು ಅದನ್ನು ರಿಲೀಸ್ ಮಾಡ್ಲಿಕ್ಕೆ ಬಂದಾರ. ನಮ್ಮ ವೈಷ್ಣವಿ ಅವ್ರ ಕಡೆಯಿಂದ ಅದನ್ನು ರಿಲೀಸ್ ಮಾಡ್ಸೋಣ ಇವತ್ತು. ಆಮೇಲೆ ಕೊರಿಯೋಗ್ರಫಿನ ಡಿ ಬಾಯ್ಸ್ ಅಂತೇಳಿ ಒಂದು ಡ್ಯಾನ್ಸ್ ಟೀಮ್ ನಮ್ಮ ಕೊಪ್ಪಳದ್ದು ಅವ್ರು ಮಾಡ್ಯಾರ. ಆ ಹುಡುಗರು ಇಲ್ಲಿದ್ದಾರ. ಸೊ ಅದನ್ನ ಈಗ ರಿಲೀಸ್ ಮಾಡೋಣ, ಆದಮೇಲೆ ಮತ್ತೆ ಮಾತಾಡೋಣ. ಪುಟ್ಟಿ ಅದನ್ನು ಇದು ಮಾಡಮ್ಮ, ಇದನ್ನ ಹೇಳಿ. ಹಾಂ, ಓಕೆ ಸರ್, ನೀವು ಮಾಡಿ ಸರ್, ನೀವು ಕೇಳ್ಕೊಪುಟ. ಹಾಂ ಸರ್, ಕೊಟ್ಬಿಟ್ರಿ. ಕೂಡ ಅಲ್ಲ ಕಡೆಗೆ ಸ್ವಪುರಿತ DHM ಜನಪದ ಅಂತೇಳಿ ಹೊಸ ಚಾನಲ್ ಕ್ರಿಯೇಟ್ ಮಾಡೀವಿ ನಾವು ನಮ್ಮ ಟೀಮ್ನವರು. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ಈ ಸಾಂಗ್ದು ಟ್ರೈಲರ್ ಈಗ ಆಲ್ರೆಡಿ ರಿಲೀಸ್ ಆಗೈತೆ, 5:45ಕ್ಕೆ ರಿಲೀಸ್ ಆಗೈತೆ DHM ಜನಪದ ಅನ್ನೋ ಯೂಟ್ಯೂಬ್ ಚಾನಲ್ನಾಗ. ಸೊ ಎಲ್ಲರೂ ಹೋಗ್ರಿ, ನೋಡಿರಿ. ನಮ್ಮ ಕೊಪ್ಪಳದ ಎಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡಿರಿ. ನಮ್ಮ ಕರಿಬಸಪ್ಪ ಸರ್ ಇದ್ರ ಬಗ್ಗೆ ಒಂದು ಎರಡು ಮಾತಾಡ್ಬೇಕಂತ ನಾನು ಕೇಳ್ಕೊತೀನಿ. ಅವ್ರು ಬೇಕಾಗುತ್ತೆ. ಎಲ್ಲರಿಗೂ ನಮಸ್ತೆ. ಇದು ನಮ್ಮ ಕೊಪ್ಪಳದ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಇಂದು DHM ಅನ್ನುವಂಥ ಒಂದು ಟೀಮ್, ಒಂದು ಜನಪದ ಟೀಮ್ ಏನಾಗಿದೆ, ಇವತ್ತೊಂದು ನಮ್ಮ ಹುಡುಗಿ ಸುಂದರಿ ಅನ್ನುವಂಥ ಹಾಡನ್ನು, ಜನಪದ ಹಾಡನ್ನು ರಿಲೀಸ್ ಮಾಡ್ತಾ ಇದ್ದಾರೆ DHM ಒಂದು ಜನಪದ ಇದರಲ್ಲಿ. ಹಾಗಾಗಿ ಇದನ್ನು ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ಅಥವಾ ನಮ್ಮ ಕೊಪ್ಪಳ ಜಿಲ್ಲೆಯ ಯುವಕರೇ ಕೂಡ್ಕೊಂಡು ಮಾಡಿರುವಂಥ ಒಂದು ಸಾಂಗ್ ಕೂಡ. ಇದರಲ್ಲಿ ವಿಶೇಷವಾಗಿ ಹೇಳೋದಾದರೆ ಹಾಡು ಬರೆದವರು ನಮ್ಮವರೇ, ಹಾಡಿದವರು ನಮ್ಮವರೇ, ಡ್ಯಾನ್ಸ್ ಕೂಡ DD ಗ್ರೂಪ್ ಅಂತ ಇದೆ. ಜೊತೆಗೆ ಹಾಡಿದವರು ನಮ್ಮ ರಮೇಶ್ ವಜ್ರಬಣಿ ಅನ್ನೋ ಹುಡುಗ, ಜೊತೆಗೆ ಬಸವ ಅನ್ನೋರು, ಜೊತೆಗೆ ಇಡೀ ಟೀಮ್ ಎಲ್ಲ. ಇದಕ್ಕೆ ಮುಖ್ಯವಾಗಿ ಬೆನ್ನೆಲುಬಾಗಿ ನಿಂತವರು ನಮ್ಮ ಮಮತಾ ಗಂಗಾಧರ್ ನಾಯಕನವರು. ಅದ್ರ ಜೊತೆಗೆ ಅವರ ಸುಪುತ್ರಿ ಇವತ್ತು ವೈಷ್ಣವಿ ಕೂಡ ನಮ್ಮ ಜೊತೆಗಿದ್ದಾರೆ. ಇದು ಬಹಳಷ್ಟು ವಿಶೇಷವಾಗಿರುವಂಥ ಹಾಡು. ಈ ಒಂದು ಹಾಡನ್ನು, ನಮ್ಮ ಜನಪದ ಗೀತೆಗಳನ್ನು ನಾವೆಲ್ಲ ಬೆಳೆಸೋಣ. ಅದನ್ನು ಮತ್ತಷ್ಟು ಏನು ನಮ್ಮ ಬೆಂಗಳೂರುವರೆಗೂ ಅಥವಾ ನಮ್ಮ ಇಡೀ ದೇಶದವರೆಗೂ ನಮ್ಮ ಇದು ಹಾಡನ್ನು ಬೆಳೆಸೋಣ. ಜೊತೆಗೆ ನಮ್ಮ ಜನಪದ ಕಲೆಯನ್ನು ಉಳಿಸೋಣ ಅನ್ನುವಂಥ ಆಶಾಭಾವದೊಂದಿಗೆ ಎಲ್ಲ ಯುವಕರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಅವರೆಲ್ಲರಿಗೂ ಶುಭವಾಗಲಿ. ಈ ಹಾಡನ್ನು ನೋಡಿ ಮತ್ತು ಈ ಚಾನಲನ್ನು ಏನು ಸಬ್ಸ್ಕ್ರೈಬ್ ಮಾಡಿ ಇದನ್ನು ಹುರಿದುಂಬಿಸ್ರಿ ಅನ್ನುವಂಥ ಆಶಾಭಾವ ನಮ್ಮದು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಭಾಳ ಚೆನ್ನಾಗಿ ಮಾತಾಡಿದ್ರಿ, ನಮ್ಗೆ ಭಾಳ ಸಪೋರ್ಟ್ ಮಾಡಿದ್ರಿ. ನಾವು ಒಂದು ಕೋರಿಕೆ ಮೇಲೆ ಇಲ್ಲಿವರೆಗೂ ಬಂದು ನಮ್ಮ ಜೊತೆ ನಿಂತಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆಮೇಲೆ ಗಂಗಾಧರ್ ಸರ್ ಅಂತೂ ನಮ್ಗೆ ಯಾವಾಗಲೂ ಸಪೋರ್ಟ್ ಇದ್ದಾರೆ. ನಾವಂತಲ್ಲ, ನಮ್ಮ ಕೊಪ್ಪಳ ಭಾಗದಾಗಂತ ಯಾವುದೋ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ಅಥವಾ ಡ್ಯಾನ್ಸರ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ಕಲಾವಿದರಿಗೂ ನೀವು ಬೇಕಾದರೆ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿರಿ, ಅವ್ರು ಲೈಕ್ ಮಾಡಿರ್ತಾರೆ, ಅವ್ರು ಫಾಲೋ ಮಾಡಿರ್ತಾರೆ, ಅಷ್ಟು ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಕಮೆಂಟ್ಸ್ ಮಾಡ್ತಾರೆ, ಹುರಿದುಂಬಿಸ್ತಾರೆ ಸರ್. ಆಮೇಲೆ ಇದ್ರ ಪ್ರೊಡ್ಯೂಸರಾಗಿ ನಮ್ಮ ಮಮತಾ ಗಂಗಾಧರಪ್ಪ ನಾಯಕ್ ಅಂಥೇಳಿ ಅವರು ನಮ್ಗೆ ಸಪೋರ್ಟ್ ಮಾಡಿದ್ರು. ಈ ಥರ ಒಂದು ಸಾಂಗ್ ಅವ್ರಿಗೆ ಕೇಳಿಸಿದಾಗ ಅವರು ತುಂಬ ಖುಷಿಪಟ್ಟು ಈ ಸಾಂಗ್ನ ನಾನೇ ಇದನ್ನು ಪ್ರೊಡ್ಯೂಸ್ ಮಾಡ್ತೀನಿ, ನೀವು ಎಷ್ಟು ಖರ್ಚು ಬರುತ್ತೆ ಮಾಡ್ಕೊಳ್ರಿ ಅಂತಂದರು. ಅದಕ್ಕೆ ನಾವು ಚಿರಋಣಿ. ಇದನ್ನು ಅಚ್ಚುಕಟ್ಟಾಗಿ ನಿಮ್ಮನ್ನು ಮುಂದೆ ತರಲಿಕ್ಕೆ ನಮ್ಮ ಚೆನ್ನಪ್ಪ ಚೆನ್ನಾಗಿ ವರ್ಕ್ ಮಾಡಿದ್ದಾನೆ ಇದರಲ್ಲಿ. ಸೊ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ರಿಗೂ ಸಪೋರ್ಟ್ ಮಾಡಿರಿ. ನಮ್ಗೆ ಅಷ್ಟೇ ಅಂತಲ್ಲ, ನಮ್ಮ ಭಾಗದಿಂದ ಬರುವಂಥ ಎಲ್ಲ ಕಲಾವಿದರಿಗೂ, ಅದು ಡ್ಯಾನ್ಸರ್ಸ್ ಆಗಿರ್ಬೋದು ಅಥವಾ ಲಿರಿಕ್ಸ್ ಬರೆಯೋರಾಗಿರ್ಬೋದು ಅಥವಾ ನಟರಾಗಿರ್ಬೋದು ಅಥವಾ ನಟಿ ಆಗಿರ್ಬೋದು, ಯಾವುದೇ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು ಅಥವಾ ಕಾಮಿಡಿಯನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.